ಮೆಟ್ರೋ ಬರುತ್ತೆ ಅಂತ ಅದೆಷ್ಟೋ ರಾತ್ರಿಗಳಿಂದ ಬೆಂಗಳೂರಿಗರು ಕಂಡಿದ್ದ ಕನಸು ನಾಳೆ ನನಸಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ಮೆಟ್ರೋ ಉದ್ಘಾಟನೆಯಾಗುತ್ತೆ. ಸಂಜೆ 4ರಿಂದ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗುತ್ತೆ. ನಾಳೆಯೇ ಮೆಟ್ರೋ ಉದ್ಘಾಟನೆ. ಮೆಟ್ರೋ ಸಂಚಾರಕ್ಕೆ ಬೆಂಗಳೂರಿಗರು, ರಾಜಕಾರಣಿಗಳು, ಮೆಟ್ರೋ ಸಿಬ್ಬಂದಿ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಇಂದಿನಿಂದಲೇ ಎಲ್ಲರ ಚಿತ್ತ ಮೆಟ್ರೋನತ್ತ ಕೇಂದ್ರೀಕೃತವಾಗಿದೆ. ನಾಳೆ ನಮ್ಮ ಮೆಟ್ರೋ ಟ್ರೈನ್ ಸಂಚಾರ ಮೊದಲ ರೀಚ್ ಅಂದರೆ ಬೈಯಪ್ಪನಹಳ್ಳಿಯಿಂದ ಎಂಜಿ ರಸ್ತೆಯ ರೂಟ್ನಲ್ಲಿ ಆರಂಭವಾಗುತ್ತೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆಂದೇ ಬರೋಬ್ಬರಿ 1.5 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ. ಪ್ರತಿಯೊಂದು ಸ್ಟೇಷನ್ನಲ್ಲೂ ಹೂವಿನ ದೀಪದ ಅಲಂಕಾರ ಮಾಡಲಾಗಿದೆ. ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮದ ವಿವರ ಇಂತಿದೆ. ಮೆಟ್ರೋ ಉದ್ಘಾಟನೆ ನಾಳೆ 10:30ಕ್ಕೆ ಎಂಜಿ ರೋಡ್ನಲ್ಲಿ ಆರಂಭವಾಗುತ್ತೆ. ಇನ್ನು 11:30ರವರೆಗೆ ಎಲ್ಲಾ ಸ್ಟೇಷನ್ಗಳಲ್ಲಿ 30 ನಿಮಿಷಗಳ ಕಾಲ ಗಣ್ಯರ ವೀಕ್ಷಣೆಗೆ ಅವಕಾಶ. ನಂತರ 11:30ಕ್ಕೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆ. ಈ ನಡುವೆ ಬಟನ್ ಒತ್ತೋ ಮೂಲಕ ಉಳಿದ 5 ಸ್ಟೇಷನ್ಗಳ ಉದ್ಘಾಟನೆ. ಈ ಸಾರ್ವಜನಿಕ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಮುಗಿಯುತ್ತೆ. ಬಂದ ಗಣ್ಯರಿಗೆ ಮೈದಾನದಲ್ಲೇ ಊಟದ ವ್ಯವಸ್ಥೆ ಇದೆ. ಇನ್ನು ಸಂಜೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸಾರ್ವಜನಿಕ ಸಂಚಾರಕ್ಕೆ ಮೆಟ್ರೋ ರನ್ ಲಭ್ಯವಿರುತ್ತೆ. ಸುಮಾರು 300 ಜನ ಕೆಲಸಗಾರರಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದೊಂದು 88,000 ಸ್ಕ್ವೇರ್ ಫೀಟ್ ಜಾಗ, ಒಂದು 10,000 ಜನರಿಗೆ ಸೀಟಿಂಗ್ ಕೆಪಾಸಿಟಿ ಮಾಡಿದ್ದೀವಿ. ಬೇಸಿಕಲಿ ಇಟ್ಸ್ ಎ ಮೆಟ್ರೋ ಈವೆಂಟು. ಸೊ ಇಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಬ್ರ್ಯಾಂಡ್ ಆಫ್ ಮೆಟ್ರೋ. ದಟ್ಸ್ ಮೇನ್ ಮೋಟೋ. ಒಟ್ನಲ್ಲಿ ಬೆಂಗಳೂರಿಗರ ಬಹುದಿನಗಳ ಕನಸು ಕಡೆಗೂ ನನಸಾಗೋ ಕಾಲ ಬಂದಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮೆಟ್ರೋ ಟ್ರೈನ್ ಉದ್ಘಾಟನೆಗಾಗಿ ಸಕಲ ಸಿದ್ಧತೆ ಜೋರಾಗಿದೆ. ಈ ಅದ್ದೂರಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೆಂಗಳೂರಿನೆಲ್ಲೆಡೆ ಭದ್ರತೆ ಬಿಗಿಗೊಳಿಸಲಾಗಿದೆ. ಹಲವೆಡೆ ಮಾರ್ಗವನ್ನ ಬದಲಾಯಿಸಲಾಗಿದೆ. ಮೆಟ್ರೋ ಸ್ಟೇಷನ್ಗಳ ಸುತ್ತಮುತ್ತ ನಾಳೆ ಸಾವಿರಾರು ಮಂದಿ ಗಣ್ಯರು ನೆರೆದಿರ್ತಾರೆ. ಅಲ್ಲದೆ ಫಸ್ಟ್ ಡೇ ಮೆಟ್ರೋನಲ್ಲಿ ಸಂಚರಿಸಬೇಕೆಂಬ ಆಸೆಯೊಂದಿಗೆ ದಂಡಾಗಿ ಜನ ಆಗಮಿಸುತ್ತಾರೆ. ಹೀಗಿರುವಾಗ ಸ್ಟೇಷನ್ ಸುತ್ತಮುತ್ತ ಯಾವುದೋ ಟ್ರಾಫಿಕ್ ಕಿರಿಕಿರಿಯಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಸಂಚಾರಿ ಪೊಲೀಸರ ಮೇಲಿದೆ. ಟ್ರಾಫಿಕ್ ಕಂಟ್ರೋಲ್ಗಾಗಿ ಮಾಡಿಕೊಂಡಿರೋ ಸಿದ್ಧತೆ ವಿವರ ಇಂತಿದೆ. ಮೆಟ್ರೋ ಉದ್ಘಾಟನೆ ಹಿನ್ನೆಲೆಯಲ್ಲಿ ಹಲವು ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಬದಲಾವಣೆಯಾಗಲಿದೆ. ಅನಿಲ್ ಕುಂಬ್ಳೆ ಸರ್ಕಲ್ ಹಾಗೂ ಕಾವೇರಿ ಎಂಪೋರಿಯಂ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಸ್ಥಗಿತವಾಗಲಿದೆ. ಈ ರಸ್ತೆಗಳ ಬದಲಿಗೆ ಕಬ್ಬನ್ ರಸ್ತೆ, ಚರ್ಚ್ ಸ್ಟ್ರೀಟ್ಗಳಲ್ಲಿ ಬದಲಿ ಮಾರ್ಗಕ್ಕೆ ಅವಕಾಶ ನೀಡಲಾಗಿದೆ. ವಿಶೇಷವೆಂದರೆ ನಾಳೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರಸ್ತೆಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇಲ್ಲ. ಇನ್ನು ಗಣ್ಯರ ವಾಹನಗಳಿಗೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಪಾರ್ಕಿಂಗ್ ಸೌಲಭ್ಯವಿದೆ. ಮೆಟ್ರೋ ಉದ್ಘಾಟನೆಯ ಕೇಂದ್ರ ಬಿಂದು ಮಾಣಿಕ್ ಷಾ ಪರೇಡ್ ಮೈದಾನ ಹಾಗೂ ಮೆಟ್ರೋ ಸ್ಟೇಷನ್ಗಳಿಗೆ ನೀಡಿರೋ ಭದ್ರತೆ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೀಗೆ ಹೇಳ್ತಾರೆ. ಸುಮಾರು 1,000 ಜನ ಬಂದೋಬಸ್ತ್ಗೆ ನಿಯೋಜಿಸಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗೋದಿಲ್ಲ, ಏನಿಲ್ಲ. ಮೋಸ್ಟ್ಲಿ ನಾವು ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇದು ಮಾಡಿದ್ದೀವಿ. ಆದಷ್ಟು ಜನಗಳಿಗೆ ನಾವು 4 ಗಂಟೆ ನಂತರ ಜನಗಳನ್ನೆಲ್ಲ ಓಡಾಡ್ಲಿಕ್ಕೆ ಬಿಡ್ತಾರೆ. ಒಟ್ನಲ್ಲಿ ಮೆಟ್ರೋ ಸಂಚಾರಕ್ಕೆ ಅಗತ್ಯ ಇರೋ ಭದ್ರತೆ ನೀಡಲು ಪೊಲೀಸ್ ಇಲಾಖೆ ಸರ್ವ ರೀತಿಯಲ್ಲೂ ರೆಡಿಯಾಗಿದೆ. ಶ್ರೇಯಾ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅಂತೂ ಇಂತೂ ಮೆಟ್ರೋ ನಾಳೆ ಬೆಂಗಳೂರಲ್ಲಿ ಓಡೋದು ಖಚಿತ. ವರ್ಷಗಳಿಂದ ಕಾಯ್ತಾ ಇದ್ದ ಬೆಂಗಳೂರಿಗರಿಗೆ ಫಸ್ಟ್ ಡೇ ಫಸ್ಟ್ ಟ್ರಿಪ್ ಹೋಗೋ ಆಸೆ ಇದ್ದೇ ಇರುತ್ತೆ. ಇದಕ್ಕಾಗಿಯೇ ಬೆಳಗ್ಗಿನಿಂದ ಆನ್ಲೈನ್ನಲ್ಲಿ ಮೆಟ್ರೋ ಟಿಕೆಟ್ ಲಭ್ಯನಾ ಅನ್ನೋ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಖುಷಿ ವಿಚಾರ ಅಂದ್ರೆ ಆನ್ಲೈನ್ನಲ್ಲಿ ಟಿಕೆಟ್ ಲಭ್ಯ ಇದೆ. ಬೇಕಿದ್ರೆ ಈಗಲೇ ನೀವು ಟಿಕೆಟ್ ಅನ್ನ ಖರೀದಿಸಬಹುದು. ಮೆಟ್ರೋ ಸಿದ್ಧತೆ, ಮೆಟ್ರೋ ಸೆಕ್ಯೂರಿಟಿ ಬಗ್ಗೆ ನೋಡಿದ್ರೆ, ಆದರೆ ಈ ಮೆಟ್ರೋ ಕಟ್ಟಿದ ಇಂಜಿನಿಯರ್ಗಳು ನಿಜವಾಗ್ಲೂ ನಿಮ್ಮ ಸುರಕ್ಷತೆಗೆ ಒತ್ತು ಕೊಟ್ಟಿದ್ದಾರಾ? ನಿಮ್ಮ ಮೆಟ್ರೋ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಈ ಪ್ರಶ್ನೆ ಉದ್ಭವಿಸಲು ಕಾರಣ ತಿಳಿಯೋಕೆ ಈ ರಿಪೋರ್ಟ್ ನೋಡಿ. ನಮ್ಮ ಮೆಟ್ರೋನ ಸ್ವಾಗತಿಸಲು ಬೆಂಗಳೂರಿಗರು ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮ ಮೆಟ್ರೋ ಬರುತ್ತೆ, ಟ್ರಾಫಿಕ್ ಕಿರಿಕಿರಿ ಹೋಗುತ್ತೆ, ಆರಾಮಾಗಿ ಓಡಾಡ್ಬೋದು ಅಂತೆಲ್ಲ ಕನಸು ಕಾಣ್ತಿದ್ದಾರೆ. ಆದರೆ ಈ ಕನಸು ಕಾಣುವ ಸಮಯದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಅದೇನೆಂದ್ರೆ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆಯನ್ನು ಕಂಪ್ಲೀಟ್ ಆಗಿ ಕಡೆಗಣಿಸಿದೆ. ಅದು ಅಲ್ಲದೆ ಪ್ರಯಾಣಿಕರ ಪ್ರಾಣವನ್ನು ಅಪಾಯಕ್ಕೊಡ್ಡಿದೆ. ಅದು ಹೇಗೆ ತಿಳಿಯೋಣ ಬನ್ನಿ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲು ಉದ್ಘಾಟನಾ ಸಮಾರಂಭಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ದೀಪಾಲಂಕಾರ ಹಬ್ಬದ ವಾತಾವರಣ ಸೃಷ್ಟಿಸಿದೆ.
ಆದರೆ ಈ ಹಬ್ಬದ ಸಂಭ್ರಮದ ಮಧ್ಯೆ ಒಂದು ಪ್ರಮುಖ ವಿಚಾರವನ್ನೇ ಮರೆತಿದ್ದೇವೆ. ಅದುವೇ ನಮ್ಮ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆ. ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಅಂತೂ ಇದನ್ನು ಸಂಪೂರ್ಣವಾಗಿ ಮರೆತಿದೆ. ಅಪಾಯ ನಂಬರ್ 1, ಅಪಾಯಕಾರಿ ತಿರುವು. ನಮ್ಮ ಮೆಟ್ರೋ ಎಂಜಿ ರಸ್ತೆಯಿಂದ ಬೈಯಪ್ಪನಹಳ್ಳಿಯವರೆಗೆ ಚಲಿಸುವಾಗ ಒಟ್ಟು 3 ತಿರುವುಗಳು ಸಿಗ್ತವೆ. ಅವೆಂದ್ರೆ ಟ್ರಿನಿಟಿ ವೃತ್ತ, ಅಲ್ಸೂರು ಹಾಗೂ ಸಿಎಂಎಚ್ ರಸ್ತೆ. ಈ 3 ತಿರುವುಗಳ ಪೈಕಿ ಸಿಎಂಎಚ್ ರಸ್ತೆ ಮತ್ತು ಅಲ್ಸೂರು ತಿರುವುಗಳು ಅತ್ಯಂತ ಅಪಾಯಕಾರಿಯಾಗಲಿವೆ. ಮೆಟ್ರೋ ರೈಲು ನಿಯಮಗಳ ಪ್ರಕಾರ ಸಾಮಾನ್ಯ ತಿರುವು ತ್ರಿಜ್ಯ 120 ಮೀಟರ್ ಇರಬೇಕು. ಆಗ ಮೆಟ್ರೋ ರೈಲು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಸುರಕ್ಷಿತ. ಆದರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಡಿದ ಘನಂದಾರಿ ಕೆಲಸ ಏನು ಗೊತ್ತಾ? ಕೆಲ ಕಟ್ಟಡಗಳನ್ನು ಉಳಿಸುವ ಸಲುವಾಗಿ ಮೆಟ್ರೋ ತಿರುವು ತ್ರಿಜ್ಯವನ್ನ 120ರಿಂದ 90 ಮೀಟರ್ಗೆ ಇಳಿಸಿದ್ರು. ಇದರ ಪರಿಣಾಮವಾಗಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕಾದ ರೈಲು ಬರೀ 20 ಕಿಲೋಮೀಟರ್ ವೇಗದಲ್ಲಷ್ಟೇ ಚಲಿಸಬೇಕಾಗಿದೆ. ಒಂದು ವೇಳೆ ನಮ್ಮ ಮೆಟ್ರೋ ರೈಲು ಈ ತಿರುವುಗಳಲ್ಲಿ ಗಂಟೆಗೆ 20 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸಿದ್ರೆ ಬೋಗಿ ಹಳಿಬಿಟ್ಟು ಕೆಳಗೆ ಉರುಳುತ್ತೆ, ಭಾರೀ ಅಪಘಾತ ಸಂಭವಿಸುತ್ತೆ, 100 ಪ್ರಾಣಹಾನಿಯಾಗುತ್ತೆ. ಮೆಟ್ರೋ ಅಧಿಕಾರಿಗಳು ಕಟ್ಟಡ ಮಾಲೀಕರ ಹಿತಾಸಕ್ತಿ ಉಳಿಸಲು ಪ್ರಯಾಣಿಕರ ಪ್ರಾಣವನ್ನೇ ಅಪಾಯದಂಚಿಗೆ ನೂಕಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ವೇಗ ಕಡಿತ ಆಗೋದ್ರಿಂದ ನಮ್ಮ ಮೆಟ್ರೋ ಪ್ರಪಂಚದಲ್ಲೇ ನಿಧಾನವಾಗಿ ಚಲಿಸೋ ರೈಲು ಅನ್ನೋ ಕುಖ್ಯಾತಿಗೆ ಒಳಗಾಗಲಿದೆ. ಅಪಾಯ ನಂಬರ್ 2, ಥರ್ಡ್ ರೈಲ್ ಸಿಸ್ಟಮ್. ಮೆಟ್ರೋ ರೈಲಿಗೆ ವಿದ್ಯುತ್ ಪೂರೈಸಲು ಥರ್ಡ್ ರೈಲ್ ಸಿಸ್ಟಮ್ ಅಂತಿದೆ. ಇದರಲ್ಲಿ 750 ವೋಲ್ಟ್ಸ್ ವಿದ್ಯುತ್ ಪ್ರವಹಿಸುತ್ತೆ. ಇದು ಪ್ಲಾಟ್ಫಾರಂ ಮತ್ತು ರೈಲ್ವೆ ಟ್ರ್ಯಾಕ್ ಮಧ್ಯೆ ಓಪನ್ ಆಗಿಯೇ ಇರುತ್ತೆ. ಇದನ್ನೇನಾದರೂ ಮನುಷ್ಯ ಮುಟ್ಟಿದ್ರೆ ಸಾವು ಖಚಿತ. ಹಾಗಾಗಿ ಇಂತಹ ಅಪಾಯಕಾರಿ ವ್ಯವಸ್ಥೆಯ ಬಳಿ ಪ್ರಯಾಣಿಕರು ಹೋಗದಂತೆ ತಡೆಗೋಡೆ ಹಾಕ್ತಾರೆ. ಆದರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮಾತ್ರ ಯಾವ ಭದ್ರತಾ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಾರೆ ತಜ್ಞರು. ಥರ್ಡ್ ಲೈನು ಲೈವ್ ವೈರ್ ಅದು, ಅಲ್ಲಿ ಯಾರು ಬಿದ್ದರೆ ಖಂಡಿತ 750 ವೋಲ್ಟ್ಸ್ ಇರುತ್ತೆ, ಸತ್ತೋಗ್ಬಿಡ್ತಾರೆ ಬಿದ್ದ ತಕ್ಷಣ. ಅಲ್ಲಿ ಅದು ಒಂದು ಸೂಸೈಡ್ ಸ್ಪಾಟ್ ಆಗಿಬಿಡುತ್ತೆ ಬೆಂಗಳೂರಿನಲ್ಲೀಗ. ಸೊ ಅದರಿಂದ ಬಟ್ ಅದ್ರ ಕಡೆ ಗಮನ ಹರಿಸಿಲ್ಲ. ಒಂದು ಎರಡನೇದು, ಯಾರು ಬರ್ತಾರೆ ಯಾರು ಬೇಕಾದ್ರೆ ಬಾಂಬ್ ಇಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಈಗ ಅದಕ್ಕೆ ಒಂದು ಸ್ಕ್ರೀನಿಂಗ್ ಮಾಡಿಲ್ಲ ಅವರು. ಇಷ್ಟೇ ಅಲ್ಲ, ಬಾಂಬ್ ಪತ್ತೆ ಯಂತ್ರಗಳನ್ನು ಖಾಯಮಾಗಿ ಅಳವಡಿಸಿಲ್ಲ. ಕಳ್ಳ ಕಾಕರರು ಲೈಂಗಿಕ ಕಿರುಕುಳ ಕೊಡುವವರನ್ನ ತಡೆಯಲು ವ್ಯವಸ್ಥೆ ಮಾಡಿಲ್ಲ. ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಿಲ್ಲ. ಹೀಗೆ ನಮ್ಮ ಮೆಟ್ರೋ ಅಧಿಕಾರಿಗಳು ಇತರ ಸುರಕ್ಷತಾ ಕ್ರಮಗಳನ್ನು ನಿರ್ಲಕ್ಷಿಸಿದ್ದಾರೆ ಅನ್ನೋದು ಇವರ ಆರೋಪ. 4 ಗಂಟೆ ಟೈಮ್ ನಿಂತ್ಕೊಳ್ಳೋದಕ್ಕೇನು ವ್ಯವಸ್ಥೆ ಇದೆಯಾ ಅಲ್ಲಿ? ಅವ್ರಿಗೆ ಡಿಸಬಿಲಿಟಿ ಅಂತ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಅಂತೂ ಇಲ್ಲ. ಹೋಗಲಿ, ಲೇಡೀಸ್ಗೆ ಒಂದು ಸ್ಪೆಷಲ್ ಕಂಪಾರ್ಟ್ಮೆಂಟ್ ಇದೆಯಾ? ಅದು ಇಲ್ಲ. ಒಂದು ವೇಳೆ ಪ್ರೆಗ್ನೆಂಟ್ ವುಮೆನ್ ಇದ್ದರು, ಟ್ರೈನ್ ನಿಂತೋಯ್ತು, ಅವಳ ಗತಿ ಏನಾಗಬೇಕು? ಏನು ಪ್ರೊವಿಷನ್ ಮಾಡಿದ್ದಾರೆ? ಇದು ಯಾವುದಕ್ಕೂ ಮಾಡಿಲ್ಲ. ಇವಾಗ ಬೇರೆ ಕಡೆ ಸ್ವಲ್ಪ ಬ್ಯಾರಿಕೇಡ್ಸ್ ಇದೆ ಸ್ಟೇಷನಿಂದ ಹೋಗಲಿಕ್ಕೆ, ಆ ಬ್ಯಾರಿಕೇಡ್ಸ್ ಕೂಡ ಇಲ್ಲ ಇಲ್ಲಿ. ಒಟ್ಟಾರೆ ನಮ್ಮ ಮೆಟ್ರೋ 100 ನ್ಯೂನ್ಯತೆಗಳನ್ನು 100 ಪ್ರಶ್ನೆಗಳನ್ನು ಇಟ್ಟುಕೊಂಡೇ ನಾಳೆ ಪ್ರಯಾಣಿಕರ ಸೇವೆಗೆ ಸಿದ್ಧವಾಗಿದೆ. ಆದರೆ ಈ ಸೇವೆಯನ್ನು ಸ್ವೀಕರಿಸುವ ಪ್ರಯಾಣಿಕ ಮಾತ್ರ ಮೈಯೆಲ್ಲ ಕಣ್ಣಾಗಿರಿಸಬೇಕಾಗಿರುವುದು ಮಾತ್ರ ದುರಂತವೇ ಸರಿ. ಯಾರದು ಹಿತಾಸಕ್ತಿಗಾಗಿ ಪ್ರಯಾಣಿಕರ ಹಿತರಕ್ಷಣೆಯನ್ನೇ ಕಡೆಗಣಿಸಿರುವುದು ನಿಜವಾಗಲೂ ದುರಂತದ ಸಂಗತಿ. ಅಧಿಕಾರಿಗಳ ಲಂಚಾವತಾರದಿಂದಾಗಿ ಇಡೀ ಮೆಟ್ರೋ ಯೋಜನೆಗೆ ಕಳಂಕ ಬಂದಿದೆ. ಹಾಗಾಗಿ ಮೆಟ್ರೋ MD ಆಗಿರುವಂಥ ಶಿವಶೈಲಂ ಅವರು ಈ ಬಗ್ಗೆ ಉತ್ತರ ಕೊಡಲೇಬೇಕಾಗಿದೆ. ಯಾಕಂದರೆ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ಟಲಾಗಿರುವಂಥ ಬೃಹತ್ ಯೋಜನೆ. ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.